ಎಸ್, ರಾಜ್ಯ ರಾಜಕಾರಣದಲ್ಲೀಗ ಹಾಲು ಜೇನು ಸಂಬಂಧ ದೊಡ್ಡ ಮಟ್ಟದ ಸದ್ದು ಮಾಡ್ತಾ ಇದೆ. ಕೇಂದ್ರ ಸಚಿವ ಎಸ್.ಟಿ. ಕುಮಾರಸ್ವಾಮಿ ಅವರ ಹಾಲು ಜೇನು ಸಂಬಂಧದ ಹೇಳಿಕೆಗೆ ಮಾಜಿ ಸಂಸದ ಡಿ.ಕೆ. ಸುರೇಶ್ ತಿರುಗೇಟು ನೀಡಿದ್ದಾರೆ. ಸಿಎಂ ಸಿದ್ದರಾಮಯ್ಯ ಹಾಗೂ ನನ್ನ ಸಂಬಂಧ ಹಾಲು ಜೇನು ಸಂಬಂಧ ಇದ್ದಂತೆ ಎಂದು ಡಿಸಿಎಂ ಡಿ.ಕೆ. ಶಿವಕುಮಾರ್ ಹೇಳಿಕೆ ಕೊಟ್ಟಿದ್ರು. ಈ ಹೇಳಿಕೆಯನ್ನ ಎಸ್.ಟಿ. ಕುಮಾರಸ್ವಾಮಿ ಲೇವಡಿ ಮಾಡಿದ್ರು. ಇಬ್ಬರ ಸಂಬಂಧಕ್ಕೆ ಸಕ್ಕರೆ ಬೆರೆಸಿಕೊಳ್ಳಿ ಅಂತ ಕುಮಾರಸ್ವಾಮಿ ಲೇವಡಿ ಮಾತುಗಳನ್ನಾಡಿದ್ರು. ಇದೇ ವಿಚಾರಕ್ಕೆ ಪ್ರತಿಕ್ರಿಯೆ ನೀಡಿರುವ ಡಿ.ಕೆ. ಸುರೇಶ್, ಹಾಲು ಬೇಕಿದ್ರೆ ಡೈರಿಯಲ್ಲಿ ಸಿಗುತ್ತೆ, ಜೇನು ಬೇಕಾದ್ರೆ ಮಡಿಕೇರಿಯಲ್ಲಿ ಸಿಗುತ್ತೆ. ಹಾಲಿನ ಬಗ್ಗೆ ಮಾಹಿತಿ ಇದೆ, ಆದರೆ ಜೇನಿನ ಬಗ್ಗೆ ಅಷ್ಟು ಗೊತ್ತಿಲ್ಲ. ಸಿಎಂ ಹಾಗೂ ಡಿಸಿಎಂ ಒಟ್ಟಿಗೆ ಕೆಲಸ ಮಾಡ್ತಾ ಇದ್ದಾರೆ, ಮುಂದೆಯೂ ಒಟ್ಟಾಗಿ ಕೆಲಸ ಮಾಡ್ತಾರೆ ಅಂತ ತಿರುಗೇಟನ್ನ ನೀಡಿದ್ರು. ನಾವು ಹಾಲು ಜೇನ್ ತರ ಇದೀವಿ. ಅಯ್ಯೋ, ಹಾಲು ಜೇನಲ್ಲ, ಅದಕ್ಕೆ ಇನ್ನೂ ಏನಾದ್ರು ಸಕ್ಕರೆನೂ ಸೇರಿಸ್ಕೊಳ್ಳಿ. ಜೇನು ಸ್ವಲ್ಪ ಕಡಿಮೆ ಇದ್ರೆ ಸಕ್ಕರೆನೂ ಸ್ವಲ್ಪ ಸೇರಿಸ್ಕೊಳ್ಳಿ, ನನಗೇನು ಅಬ್ಜೆಕ್ಷನ್ ಇಲ್ಲ. ನಾವ್ಯಾಕೆ ಅಸೂಯೆ ಪಡೋದ? ಹಾಲು ಬೇಕು ಅಂತ ಅಂದರೆ ಡೈರಿ ಸರ್ಕಲ್ಗೆ ಬನ್ನಿ, ಕೊಡ್ತೀನಿ. ಮೈಸೂರು ಪಾಕ್ ಬೇಕು ಅಂತ ಅಂದರೆ ಬನ್ನಿ, ತಿನ್ನಿಸ್ತೀನಿ. ಫ್ರೆಶ್ ಕೋವಾ ಮಾಡ್ತೀವಿ, ಕೋವಾನು ಕೊಡ್ತೀನಿ. ಜೇನ್ ಬಗ್ಗೆ ನನಗೆ ಗೊತ್ತಿಲ್ಲ. ಜೇನ್ ಬಂದು ಆ ಕಡೆ ಮಡಿಕೇರಿ ಕಡೆ ಎಲ್ಲ ಸ್ವಲ್ಪ, ಮೈಸೂರು ಮಡಿಕೇರಿ ಕಡೆ ಚಾಮರಾಜನಗರ ಕಡೆ ಜಾಸ್ತಿ. ಸೊ ನೀನು ನಮ್ಗೆ ಅದ್ರ ಬಗ್ಗೆ ಮಾಹಿತಿ ಇಲ್ಲ. ನಮ್ಮಲ್ಲೂ ಇರ್ತದೆ, ಅಷ್ಟು ಮಾರಾಟ ಮಾಡೋಷ್ಟು ಇರೋದಿಲ್ಲ. ನೋಡ್ರಿ, ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಯಾವಾಗಲೂ ಜೊತೆನಲ್ಲೇ ಕೆಲಸ ಮಾಡ್ತಾ ಇದ್ದಾರೆ. ಅದೇ ನಾನು ಇವತ್ತವರೆಗೂ ಇದು ಬೇರೆ ನ್ಯೂಸ್, ಇದು ನನಗೆ ಇದು ಇಂಪಾರ್ಟೆಂಟ್. ಈ ರಾಜಕೀಯ ಬಿಡಿ, ನಿಮಗೆ ಇದು ರಾಜಕೀಯ, ನನಗೆ ಕರ್ನಾಟಕ ರಾಜ್ಯದ ಇದೆ ಇಂಪಾರ್ಟೆಂಟ್. ನಾನು ಇವತ್ತವರೆಗೂ ಆ ಚೀಫ್ ಮಿನಿಸ್ಟರ್ ವಿಚಾರ ನಾನು ಮಾತಾಡಿಲ್ಲ. ಎನಿ ಪಾಯಿಂಟ್ ಆಫ್ ಟೈಮ್ ನಮ್ಮ ವಿಚಾರ ಏನಿದ್ರು ನಾನುಂಟು, ಚೀಫ್ ಮಿನಿಸ್ಟರ್ ಉಂಟು, ನಮ್ಮ ಪಾರ್ಟಿ ಹೈಕಮಾಂಡ್ ಎಲ್ಲರೂ ಇದಕ್ಕೆ ಕೆಲವು ಏನು ಡಿಸಿಷನ್ ಆಗಿದೆ ಅದಕ್ಕೆ ನಾವು ಭಾಗಿ ಅನ್ನೋದು ಹೇಳಿದ್ದೀನಿ. ಬಿಟ್ಟರೆ ಮಿಕ್ಕಿದ್ದು ನಾನು ಯಾವತ್ತೂ ಹೇಳಿಲ್ಲ. ಖಾಲಿ ಆಯ್ತಾರೆ, ಹಿಡಿತಾರೆ, ಆ ದಲಿತರು ಸಿಗಬೇಕು, ಇನ್ನೊಬ್ರಿಗೆ ಸಿಗಬೇಕು, ಆ ಸುದ್ದಿ ಸಿಗಬೇಕು. ಬೇರೆಯವರು ನನಗೆ ಖಾಲಿ ಮಾಡಿಸೋಕೆ ಹೊರಟಿರೋರು ಬೇರೆಯವರು, ಅದು ದಲಿತರಿಗೆ ಕೊಡಬೇಕು, ಅದು ಕೊಡಬೇಕು. ನಾನು ಅದಕ್ಕೆ ಖಾಲಿ ಆದ್ರೆ ತಾನೇ ಯಾರಿಗಾರು ಕೊಡೋದು.